ಈ ಪಂಚಮಸಾಲಿಗರ ಮೇಲಿನ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಕಲ್ಲು ಹೊಡೆಯಕ್ಕಾಗುತ್ತಾ? ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಲ್ವಾ? ಬಿಜೆಪಿ ನಾಯಕರೇನು ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಖಂಡನೆ ವ್ಯಕ್ತಪಡಿಸಿದ್ರು, ಹೇಳಿಕೆಗಳನ್ನು ಕೊಟ್ಟರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಿದ್ದಾರೆ. ಬೇರೆ ವಿಚಾರಗಳು ಕೂಡ ಸದನದಲ್ಲಿ ಚರ್ಚೆಯಾಗಬೇಕು, ಜನರ ಸಮಸ್ಯೆಗಳು ಕೂಡ ಸದನದಲ್ಲಿ ಚರ್ಚೆಯಾಗಬೇಕು. ಬೆಳಗಾವಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ಆಕ್ಷೇಪಕ್ಕೆ ಕೊಟ್ಟಂತ ಉತ್ತರ ಇದೆ. ಮುಫ್ತಿನಲ್ಲಿ ಇರಬಹುದು, ಯೂನಿಫಾರ್ಮ್ನಲ್ಲಿ ಇರಬಹುದು, ಪೊಲೀಸರು ಕಲ್ಲೊಡಿಯಕ್ಕಾಗುತ್ತಾ? ನಮ್ಮ ಜವಾಬ್ದಾರಿ ಏನು ಸರ್ಕಾರದವ್ರದ್ದು? ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಆಮೇಲೆ ನಾವೇ ಕಲ್ಲು ಓಡಿಸ್ಬಿಟ್ಟು, ನಾವೇ ಲಾಠಿ ಚಾರ್ಜ್ ಮಾಡಿಬಿಟ್ಟು, ನಾವೇ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಏನು ಮಾತಾಡ್ತಾ ಇದ್ದಾರೆ? ಇದಕ್ಕೇನಾದರೂ ಲಾಜಿಕ್ ಇದೆಯಾ ಅಥವಾ ಇದಕ್ಕೇನಾದರೂ ಅರ್ಥ ಇದೆಯಾ? ಸುಮ್ಮನೆ ನೋಡಿ, ಈಗ ಅವ್ರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿ ಜೆ ಪಿಯವರು. ಇವ್ರಿಗೆ ಅಷ್ಟೇ ಇಂಟ್ರೆಸ್ಟ್ ಇದ್ದರೆ ಏನು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಎರಡು ಕಡೆನೂ ಸ್ಟ್ರೆಂತ್ ಇದೆಯಾ? ಮಾತೆತ್ತರೆ ಮೋದಿ ಶಾ ಅಂತ ಹೇಳಿದ್ರೆ ನಿನ್ನೆ ಹೋಗಿ ಮಾಡಿಸ್ಕೊಂಡು ಬನ್ನಿರಿ. 50% ಮೀಸಲಾತಿ ಏನಿದೆ ಅದರ ಸೀಲಿಂಗ್ ಲಿಮಿಟ್ ಜಾಸ್ತಿ ಮಾಡ್ಕೊಂಡು ಬನ್ನಿ. ಈಗ 10% EWS ಕೊಡಬೇಕಾದ್ರೆ ಯಾರಿಗಾನ ಕೇಳಿದ್ರೆ ನೀವು ಸ್ಟೇಟ್ ಗೌರ್ಮೆಂಟಿಗೆ ಕರೆದು ಮಾತಾಡಿದ್ರೆ ಯಾರಿಗಾನ? ಈಗ ಯಾಕೆ ಮಾತಾಡಬೇಕು? ಮಾಡಿ ಹೋಗಿ ಮಾಡಿಸ್ಕೊಂಡು ಬರಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ನಾನು ಹೇಳ್ದಂಗೆ ಇದು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಕಾನೂನಿನ ಗಂಟು ಕೂಡ ಕಟ್ಟಿದವ್ರೆ. ಅದನ್ನು ಬಿಚ್ಚಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಈಗ ಬೆಳಗಾವಿ ಅಧಿವೇಶನ ಅಂತ ಹೇಳಿದ್ರೆ ಬರೀ ಸತ್ಯಾಗ್ರಹಗಳ ಅಧಿವೇಶನ ಅಂತಕ್ಕಂಥ ರೀತಿಯಲ್ಲಿ ಜನ ಮಾತಾಡಿಕೊಳ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ಮತ್ತೆ ಈ ಭಾಗದ ಜನರ ಒಂದು ಯಶಸ್ಸಿಗೆ, ಶ್ರೇಯಸ್ಸಿಗೆ ಬೇಕಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಬೆಳಗಾವಿ ಅಧಿವೇಶನ ನಡಿಬೇಕು ಅಂತಕ್ಕಂಥದ್ದು ಜನರದು, ನಮ್ಮೆಲ್ಲ ಶಾಸಕರು ಆ ಒಂದು ಬಯಕೆ ಇದ್ರೂ ಕೂಡ ಈ ರೀತಿಯ ವಿಚಾರಗಳನ್ನು ಮುಂದು ಮಾಡಿ ಸದನದಲ್ಲಿ ಚರ್ಚೆಗೆ ಅವಕಾಶ ಇಲ್ಲದೆ ಗೊಂದಲ ಸೃಷ್ಟಿ ಮಾಡತಕ್ಕಂಥದ್ದು ಯಾರಿಗೂ ಕೂಡ ಶೋಭೆಯನ್ನು ತರುವಂಥದ್ದಲ್ಲ.